ಇದು ಒಂದು ಕೇಸ್ ಆಯಿತು. ಸಪೋಸ್ ಇದು 0 ವೋಲ್ಟ್ ಇಟ್ಟಿದ್ದೀವಲ್ಲ, 0 ವೋಲ್ಟ್ ಬದಲು ಇನ್ನೂ ಪೊಟೆನ್ಷಿಯಲ್ ಕಡಿಮೆ ಮಾಡೋಣ. ಪೊಟೆನ್ಷಿಯಲ್ ಕಡಿಮೆ ಮಾಡೋಣ ಅಂತಂದ್ರೆ ಏನು, ಇದು ಯಾವುದಿದು ಪಿ ಅಲ್ವಾ, ಪಿ ಅಂದ್ರೇನು ಪಾಸಿಟಿವ್. ಪಾಸಿಟಿವ್ಗೆ ನೆಗೆಟಿವ್ ಪೊಟೆನ್ಷಿಯಲ್ ಕೊಡೋಣ. ನೆಗೆಟಿವ್ ಪೊಟೆನ್ಷಿಯಲ್ ಅಂತಂದರೆ ಅರ್ಥ ಏನೀಗ, ಇಲ್ಲಿ ಬರೀತೀನಿ ನಾನು. ಸೊ ನೆಗೆಟಿವ್ ಪೊಟೆನ್ಷಿಯಲ್ ಅಂತಂದರೆ ಐ ಆಮ್ ಗೋಯಿಂಗ್ ಟು ಅಪ್ಲೈ ಸ್ಟಿಲ್ ಲೆಸ್ ಪೊಟೆನ್ಷಿಯಲ್. ಸೊ ಈಗ ಕೇಸ್ 2 ತೊಗೊಳ್ತೀವಿ ಅಂದ್ಕೊಳ್ಳಿ. ಕೇಸ್ 2 ಐ ಆಮ್ ಗೋಯಿಂಗ್ ಟು ಟೇಕ್ VGS ಆಸ್ ಲೆಸ್ ದೆನ್ 0 ವೋಲ್ಟ್. ಲೆಸ್ ದೆನ್ 0 ವೋಲ್ಟ್ ಅಂದರೆ ಅರ್ಥ ಏನು, ಲೆಸ್ ದೆನ್ 0 ವೋಲ್ಟ್ ಅಂತಂದರೆ ಸಮ್ ನೆಗೆಟಿವ್ ಪೊಟೆನ್ಷಿಯಲ್, ಕರೆಕ್ಟ್ ಅಲ್ವಾ. ಸೊ ನೆಗೆಟಿವ್ ಪೊಟೆನ್ಷಿಯಲ್ನ ಕೊಡ್ತೀನಿ ಅಂದ್ಕೊಳ್ಳಿ. ನಾನು ಸ್ವಲ್ಪ ಅರ್ಥ ಆಗಲಿ ಅಂತ ಇಲ್ಲಿ ಮತ್ತೆ ರೀಡ್ರಾ ಮಾಡ್ತಾಯಿದ್ದೀನಿ, ಸರಿನಾ. ಇದು ಪಿ ಗೊತ್ತು ನಿಮಗೆ, ಇದು ಪಾಸಿಟಿವ್ ಪಿ ಟೈಪ್ ಮೆಟೀರಿಯಲ್, ಇದು ಎನ್ ಆಯಿತಾ. ದೆನ್ ದಿಸ್ ಇಸ್ ಯೋರ್ ಡ್ರೈನ್, ದಿಸ್ ಇಸ್ ಯೋರ್ ಸೋರ್ಸ್. ಇಲ್ಲಿ ಈ VGS ಇದೆಯಲ್ವಾ, ಈ VGSನ ಏನು ಮಾಡಿಸ್ತೀರಾ, ಯು ಆರ್ ಗೋಯಿಂಗ್ ಟು ಕನೆಕ್ಟ್ ಇಟ್ ಟು ಸ್ಟಿಲ್ ಲೆಸ್ ಪೊಟೆನ್ಷಿಯಲ್. ಗ್ರೌಂಡ್ ಮಾಡಿದ್ರೆ ಎಷ್ಟಾಯಿತು, ಗ್ರೌಂಡ್ ಮಾಡಿದ್ರೆ ಇಟ್ ಈಸ್ ಲೈಕ್ 0 ಪೊಟೆನ್ಷಿಯಲ್ ಆಯಿತು. ಇನ್ಸ್ಟೆಡ್ ಆಫ್ 0 ಪೊಟೆನ್ಷಿಯಲ್ ಯು ಟೇಕ್ VGS ಆಸ್ ಲೆಸ್ ದೆನ್ 0 ವೋಲ್ಟ್. ಲೆಸ್ ದೆನ್ 0 ವೋಲ್ಟ್ ಅಂದರೆ ಮೇ ಬಿ -2 volts, -3 volts, -4 volts. ಇದು ಪಾಸಿಟಿವ್, ಬಟ್ ಯು ಆರ್ ಟ್ರೈಂಗ್ ಟು ಗಿವ್ ನೆಗೆಟಿವ್ ಪೊಟೆನ್ಷಿಯಲ್. ಪಾಸಿಟಿವ್ ನೆಗೆಟಿವ್ ಏನಾಗುತ್ತೆ, ರಿವರ್ಸ್ ಬಯಾಸ್ಡ್, ಕರೆಕ್ಟಾ. ಸೊ ಇನ್ಸ್ಟೆಡ್ ಆಫ್ ಗಿವಿಂಗ್ ಪಾಸಿಟಿವ್ ಪೊಟೆನ್ಷಿಯಲ್ ವಿಲ್ ಟ್ರೈ ಟು ಗಿವ್ ವಾಟ್ ನಾವು, ನೆಗೆಟಿವ್ ಪೊಟೆನ್ಷಿಯಲ್. ನೆಗೆಟಿವ್ ಪೊಟೆನ್ಷಿಯಲ್ ಕೊಟ್ಟಾಗ ಪಾಸಿಟಿವ್ ನೆಗೆಟಿವ್ ಏನಾಗುತ್ತೆ, ರಿವರ್ಸ್ ಬಯಾಸ್ಡ್ ಆಗುತ್ತೆ. ರಿವರ್ಸ್ ಬಯಾಸ್ಡ್ ಆದಾಗ ಡಿಪ್ಲೀಷನ್ ರೀಜನ್ ಫಾರ್ಮ್ ಆಗುತ್ತೆ. ಆ ಡಿಪ್ಲೀಷನ್ ರೀಜನ್ ದಪ್ಪ ಇರುತ್ತೆ. ಅದೇ ಥರ ಇದಕ್ಕೆ ಸೇಮ್ ಹಿಂಗೆ ಕೊಡೋಣ. ಇದು ಪಾಸಿಟಿವ್ ನೆಗೆಟಿವ್, ಪಾಸಿಟಿವ್ ನೆಗೆಟಿವ್ ಆಯಿತಾ. ಇದು ಪಾಸಿಟಿವ್ ಆಯಿತು, ಇದು ನೆಗೆಟಿವ್ ಆಯಿತು. ದಿಸ್ ಇಸ್ ಡ್ರೈನ್ ಆ್ಯಂಡ್ ಅಪ್ಲೈಡ್ ಪೊಟೆನ್ಷಿಯಲ್ ಇಸ್ ಕಾಲ್ಡ್ VDD. ಡನ್. ಈಗ ಇದು ನೆಗೆಟಿವ್, ಇದು ಎನ್ ಚಾನಲ್ ಅಲ್ವಾ. ಇದು ಎನ್ ಚಾನಲ್ ಅಂತಂದರೆ ಏನಾಯಿತು, ನೆಗೆಟಿವ್. ಈ ನೆಗೆಟಿವ್ಗೆ ನೀವೇನು ಕನೆಕ್ಟ್ ಮಾಡ್ತಿದ್ದೀರಾ ಇವಾಗ, ಇದು ನೆಗೆಟಿವ್. ಈ ನೆಗೆಟಿವ್ಗೆ ಪಾಸಿಟಿವ್ ಕನೆಕ್ಟ್ ಮಾಡ್ತಿದ್ದೀವಿ. ಸೊ ನೆಗೆಟಿವ್ಗೆ ಪಾಸಿಟಿವ್ ಕನೆಕ್ಟ್ ಮಾಡಿದಾಗ ಏನಾಗುತ್ತೆ, ಒಂದು ಡಿಪ್ಲೀಷನ್ ರೀಜನ್ ಫಾರ್ಮ್ ಆಗುತ್ತೆ. ಆ ಡಿಪ್ಲೀಷನ್ ರೀಜನ್ ಹೆಂಗಿರುತ್ತೆ ಅಂತಂದರೆ ಈ ಥರ ಇರುತ್ತೆ. ಅಂದರೆ ಕಂಪ್ಲೀಟಾಗಿ ಏನು ಮಾಡುತ್ತೆ, ಬ್ಲಾಕ್ ಮಾಡಿಬಿಡುತ್ತೆ ಪಾತ್ನ. ಈ ಥರ ಐ ಮೀನ್ ಈ ಪಾತ್ ಏನಾಗುತ್ತೆ, ಕಂಪ್ಲೀಟಾಗಿ ಬ್ಲಾಕ್ ಆಗಿಬಿಡುತ್ತೆ. ಎಲೆಕ್ಟ್ರಾನ್ಸ್ ಫ್ಲೋನೇ ಆಗಲ್ಲ. ಅಂದರೆ ಆ್ಯಕ್ಚುಲಿ ಅವೆರಡು ಬ್ಲಾಕ್ ಆಗಲ್ಲ, ಅಪಿಯರ್ಸ್ ಟು ಮೀಟ್ ಅಂತ ಹೇಳ್ತೀವಿ. ಅಪಿಯರ್ಸ್ ಟು ಮೀಟ್ ಅಂದ್ರೇನು, ಈ ಎರಡು ಡಿಪ್ಲೀಷನ್ ರೀಜನ್ಸ್ ಅಪಿಯರ್ಸ್ ಟು ಮೀಟ್ ಅಂತ ಹೇಳ್ತೀವಿ. ಅಪಿಯರ್ಸ್ ಟು ಮೀಟ್ ಅಂತಂದರೆ ಅವು ಮೀಟ್ ಆಗಲ್ಲ, ಆದರೂ ಕೂಡ ಡ್ರೈನ್ ಕರೆಂಟ್ ಅಂದರೆ ಕರೆಂಟ್ ಏನಾಗಲ್ಲ, ಫ್ಲೋ ಆಗಲ್ಲ. ಸೊ ಇಲ್ಲಿ ಸರಿನಾ, ಈ ಥರ ಆಗ್ಬಿಡುತ್ತೆ. ಆವಾಗ ಏನಾಗುತ್ತೆ, ಆಬ್ವಿಯಸ್ಲಿ ಇಲ್ಲಿಂದ ಎಲೆಕ್ಟ್ರಾನ್ಸ್ ಏನಾಗಲ್ಲ, ಮೂವ್ ಆಗೋದಕ್ಕೆ ಆಗಲ್ಲ. ದ ಮೊಮೆಂಟ್ ಎಲೆಕ್ಟ್ರಾನ್ಸ್ ಡು ನಾಟ್ ಮೂವ್, ಈ ಕರೆಂಟ್ ಇದೆಯಲ್ಲ ಯಾವುದು, ಡ್ರೈನ್ ಕರೆಂಟ್ ಮೂವ್ನೇ ಆಗಲ್ಲ, ಫ್ಲೋನೇ ಆಗಲ್ಲ. ಏನಕ್ಕೆ ಫ್ಲೋ ಆಗಲ್ಲ, ಬಿಕಾಸ್ ಈ ಎರಡು ಡಿಪ್ಲೀಷನ್ ರೀಜನ್ಸ್ ಹೆಂಗಿದೆ, ಅದು ದಪ್ಪ ಆಗಿ 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 ಏನಾಗುತ್ತೆ, ಎರಡನ್ನೂ ಬ್ಲಾಕ್ ಮಾಡುತ್ತೆ. ಯಾವಾಗ ಇಲ್ಲಿ ಕರೆಂಟ್ ಕಂಪ್ಲೀಟಾಗಿ ಬ್ಲಾಕ್ ಆಗುತ್ತೋ ಆವಾಗ ನಮಗೆ ಡ್ರೈನ್ ಕರೆಂಟ್ ಎಷ್ಟಾಗುತ್ತೆ, 0 ಆಗುತ್ತೆ. ಅಂಥ ಟೈಮಲ್ಲಿ ನಾವು ಈ ಥರ ಪಿಂಚ್ ಅಂತ ಕರಿತೀವಿ. ಪಿಂಚ್ ಅಂದರೆ ಈ ಥರ ಕೈಯಲ್ಲಿ ಇಟ್ಕೋತೀವಲ್ಲ, ಪಿಂಚ್ ಆಫ್ ವೋಲ್ಟೇಜ್ ಅಂತಾರೆ. ವಾಟ್ ಈಸ್ ಪಿಂಚ್ ಆಫ್ ವೋಲ್ಟೇಜ್, ಐ ವಿಲ್ ಕಮ್ ಟು ಇಟ್. ಸೊ ದ ಮೊಮೆಂಟ್ ಕರೆಂಟ್ ಬಿಕಮ್ಸ್ 0, ಕರೆಂಟ್ ಇಲ್ಲಿ 0 ಆಗುತ್ತೆ ಅಂತಂದರೆ, ಇಲ್ಲಿ ಕರೆಂಟ್ 0 ಆಗಬೇಕು ಅಂದರೆ, ಈ ಕರೆಂಟ್ 0 ಆಗಬೇಕು ಅಂದರೆ ಇಲ್ಲಿ ಎಷ್ಟೋ ಪೊಟೆನ್ಷಿಯಲ್ ಕೊಡಬೇಕು, ಕರೆಕ್ಟ್ ಅಲ್ವಾ. ಇಲ್ಲಿ ಪೊಟೆನ್ಷಿಯಲ್ ಕಡಿಮೆ ಕೊಟ್ಟರೆ ಇದು ಬ್ಲಾಕ್ ಆಗಲ್ಲ, ಇದು ಜಾಸ್ತಿ ಮಾಡಬೇಕು. ಬಿಕಾಸ್ ಪಾಸಿಟಿವ್ ವ್ಯಾಲ್ಯೂ ಜಾಸ್ತಿ ಮಾಡಿದ್ರೆ ಪಾಸಿಟಿವ್ ನೆಗೆಟಿವ್ ರಿವರ್ಸ್ ಬಯಾಸ್ಡ್ ಆಗುತ್ತೆ. ಇಲ್ಲಿ ಇದು ಜಾಸ್ತಿ ಮಾಡಿದ್ರೆ ಇಲ್ಲಿ ಥಿಕ್ನೆಸ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಇಲ್ಲಿ ಇದನ್ನು ಕಡಿಮೆ ಮಾಡಿದ್ರೆ ಥಿಕ್ನೆಸ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಥಿಕ್ನೆಸ್ ಕಡಿಮೆ ಆದರೆ ಎಲೆಕ್ಟ್ರಾನ್ಸ್ ಏನಾಗ್ಬೋದು, ಫ್ಲೋ ಆಗ್ಬೋದು. ಎಲೆಕ್ಟ್ರಾನ್ಸ್ ಫ್ಲೋ ಆಯಿತು ಅಂದರೆ ಡೆಫಿನೆಟಾಗಿ ಏನಿರುತ್ತೆ ಅಲ್ಲಿ, ಡ್ರೈನ್ ಕರೆಂಟ್ ಇರುತ್ತೆ. ಅಥವಾ ಈ VGS ಇದೆಯಲ್ಲ, -1 ವೋಲ್ಟ್ ಬಂದು -2 ವೋಲ್ಟ್ ಕೊಡ್ತೀವಿ, ಅಥವಾ -3 ವೋಲ್ಟ್ ಕೊಡ್ತೀವಿ, ಅಥವಾ -4 ವೋಲ್ಟ್ ಕೊಡ್ತೀವಿ. ಮೇಕ್ ದಿಸ್ ಮೋರ್ ನೆಗೆಟಿವ್ ಆರ್ ಮೇಕ್ ದಿಸ್ ಮೋರ್ ಪಾಸಿಟಿವ್. ಇದನ್ನು ತುಂಬ ನೆಗೆಟಿವ್ ಮಾಡಿ ಅಥವಾ ಇದನ್ನು ತುಂಬ ಪಾಸಿಟಿವ್ ಮಾಡಿ. ಆವಾಗ ಏನಾಗುತ್ತೆ, ಈ ಡಿಪ್ಲೀಷನ್ ರೀಜನ್ ಒಂಥರ ಬಲೂನ್ಗೆ ಏರ್ ಓದ್ದಂಗೆ ಎಕ್ಸ್ಪ್ಯಾಂಡ್ ಆಗ್ತಾ 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 ಬರುತ್ತೆ. ಆ ಬಲೂನ್ಗೆ ಎಷ್ಟು ಬೇಕಾದರೂ
ತುಂಬೋದಾ ನಾವು? ಇಲ್ಲ. ಇಫ್ ಯು ಟ್ರೈ ಟು ಫಿಲ್ ಮೋರ್ ಏರ್ ಏನಾಗುತ್ತಾ? ಬ್ಲಾಸ್ಟ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಅದೇ ಥರನೇ ಇವಾಗ ಏನು ಮಾಡ್ತಿದ್ದೀರಾ, ಯು ಆರ್ ಟ್ರೈಂಗ್ ಟು ಇನ್ಕ್ರೀಸ್ ಪಾಸಿಟಿವ್ ವೋಲ್ಟೇಜ್ ಹಿಯರ್, ಯು ಆರ್ ಟ್ರೈಂಗ್ ಟು ಇನ್ಕ್ರೀಸ್ ನೆಗೆಟಿವ್ ವೋಲ್ಟೇಜ್ ಹಿಯರ್. ಅವಾಗ ಏನಾಗುತ್ತೆ, ಡಿಪ್ಲೀಷನ್ ರೀಜನ್ ಏನಾಗ್ತಾ ಬರುತ್ತೆ, ಇನ್ಕ್ರೀಸ್ ಆಗ್ತಾ ಬರುತ್ತೆ. ಅಟ್ ಒನ್ ಪಾಯಿಂಟ್ ದೇ ಅಪಿಯರ್ಸ್ ಟು ಮೀಟ್. ಅಂಥ ಟೈಮಲ್ಲಿ ಕರೆಂಟ್ ಫ್ಲೋನೇ ಆಗಲ್ಲ, ಬಿಕಾಸ್ ಎರಡು ಗೇಟ್ಸ್ ಬಂದು ಕ್ಲೋಸ್ ಆದಂಗೆ ಆಗುತ್ತೆ. ಬಟ್ ಇಫ್ ಯು ಸ್ಟಿಲ್ ಇನ್ಕ್ರೀಸ್ ಇನ್ನೂ ಇನ್ಕ್ರೀಸ್ ಮಾಡ್ತೀರಾ ಅಂದ್ಕೊಳ್ಳಿ, ಇನ್ನೂ ಇನ್ಕ್ರೀಸ್ ಮಾಡಿದ್ರೆ ಬಲೂನ್ ಏನಾಗುತ್ತೆ, ಬರ್ಸ್ಟ್ ಆದಂಗೆ. ಇಫ್ ಯು ಸ್ಟಿಲ್ ಇನ್ಕ್ರೀಸ್, ಈ ಎರಡು ಡಿಪ್ಲೀಷನ್ ರೀಜನ್ಸ್ ಏನಾಗುತ್ತೆ, ಬರ್ಸ್ಟ್ ಆಗುತ್ತೆ, ಕರೆಂಟ್ ಸ್ಟಾರ್ಟ್ಸ್ ಫ್ಲೋಯಿಂಗ್. ಕ್ಲಿಯರ್? ವಿಲ್ ಡಿಸ್ಕಸ್. ಈಗ ಇಲ್ಲಿ ಮೇಲ್ಗಡೆ ಏನಕ್ಕೆ ದಪ್ಪ ಇದೆ, ಕೆಳಗಡೆ ಏನಕ್ಕೆ ಸಣ್ಣ ಇದೆ, ಡಿಪ್ಲೀಷನ್ ಲೇಯರ್. ಆಯಿತಾ? ಜಸ್ಟ್ ಇಮ್ಯಾಜಿನ್ ಈ ಎನ್ ಚಾನಲ್ ಇದೆಯಲ್ಲ, ಲೆಟ್ಸ್ ಇಮ್ಯಾಜಿನ್ ದಿಸ್ ಎನ್ ಚಾನಲ್. ನಿಮಗೆ ಎಕ್ಸ್ಪ್ಲನೇಷನ್ ಎಲ್ಲ ಬೇಕಾಗಿಲ್ಲ, ಜಸ್ಟ್ ಅರ್ಥ ಆಗೋದಕ್ಕೆ. ಏನಕ್ಕೆ ಅದು ಈ ಶೇಪಲ್ಲಿದೆ, ವೈ ನಾಟ್ ಲೈಕ್ ದಿಸ್ ಶೇಪ್? ಎರಡು ಕಡೆ ಏನಕ್ಕೆ ಈವನ್ ಆಗಿಲ್ಲ? ಏನಕ್ಕೆ ಒಂದು ಕಡೆ ಜಾಸ್ತಿ ಇದೆ, ಒಂದು ಕಡೆ ಕಡಿಮೆ ಇದೆ? ಐ ಮೀನ್ ಟಾಪಲ್ಲಿ ಏನಕ್ಕೆ ದಪ್ಪ ಇದೆ, ಬಾಟಮಲ್ಲಿ ಏನಕ್ಕೆ ನ್ಯಾರೋ ಇದೆ? ಇಲ್ಲಿ ಏನಂತಂದರೆ, ಇಫ್ ವಿ ಕನ್ಸಿಡರ್ ಎನ್ ಚಾನಲ್ is made of, if we consider n channel is made of 4 resistors. ಅಂದರೆ ಇವಾಗ ನಾವೇನಾದರೂ ಈ ಎನ್ ಚಾನಲ್ ಇದೆಯಲ್ವ, ಈ ಮೆಟೀರಿಯಲ್ ಪೂರ್ತಿ ಎಕ್ಸ್ಕ್ಲೂಡಿಂಗ್ ದಿಸ್ ಡಿಪ್ಲೀಷನ್ ರೀಜನ್ is made up of 4 resistors. Even you can assume 2 resistor, 10 resistor, whatever, like this ಸೀರೀಸಲ್ಲಿ ಕನೆಕ್ಟ್ ಆಗಿದೆ ಅಂತ ಅಂದ್ಕೊಳ್ಳೋಣ. 1 2 3 ದೆನ್ ಫೈನಲಿ 4. ಸೊ ಇಲ್ಲಿ ಈ ಪಾಯಿಂಟಿಂದ ಹಿಂಗೆ 1 ರೆಜಿಸ್ಟರ್, 2 ರೆಜಿಸ್ಟರ್, 3 ಮತ್ತು 4, ಈ ಥರ 4 ರೆಜಿಸ್ಟರ್ಸಿಂದ ಆಗಿದೆ ಅಂತ ನಾವು ಇಮ್ಯಾಜಿನ್ ಮಾಡ್ಕೊಳ್ಳೋಣ. ಸರಿನಾ? ಇವಾಗ ನೀವೇನು ಮಾಡ್ತೀರಾ, ಸೇಮ್ ಅಲ್ವಾ? ಇದನ್ನು ಇಲ್ಲಿ ಕಂಪೇರ್ ಮಾಡ್ಕೊಳ್ಳಿ. ಇದನ್ನು ತೊಗೊಂಡೋಗಿ ಎಲ್ಲಿ ಕೊಡ್ತಿದ್ದೀರಾ? ಈಗ ಯು ಆರ್ ಬಯಾಸಿಂಗ್ ಅಂದ್ರೇನು, ಯು ಆರ್ ಕನೆಕ್ಟಿಂಗ್ ಟು ಸಮ್ ಸೋರ್ಸ್. ಈಗ ನಾನು ಇದನ್ನು ತೊಗೊಂಡೋಗ್ಬಿಟ್ಟು ಒಂದು ಬ್ಯಾಟ್ರಿ ಕನೆಕ್ಟ್ ಮಾಡ್ತಿದ್ದೀನಿ ಈ ಥರ. ಲೆಟ್ಸ್ ಸೇ ಇಟ್ ಈಸ್ ಗಿವಿಂಗ್ ಅರೌಂಡ್ 6 volts ಅಥವಾ 4 volts ಅಂತ ಅಂದ್ಕೊಳ್ಳೋಣ. 4 volts ಅಂದ್ಕೊಳ್ಳೋಣ. ಎಷ್ಟು? 4 volts. ನಮಗೆ ರೆಸಿಸ್ಟರ್ ಸೀರೀಸಾಗಿ ಕನೆಕ್ಟ್ ಮಾಡಿದಾಗ ಏನಾಗುತ್ತೆ, ವೋಲ್ಟೇಜ್ ಡಿವೈಡ್ ಆಗುತ್ತೆ. ಇನ್ನು ನಾವು ಆ ಚಾಪ್ಟರ್ ಮಾಡಿಲ್ಲ, ಫಿಸಿಕ್ಸಲ್ಲಿ ಮಾಡೋಣ. ಸೊ ರೆಸಿಸ್ಟರ್ಸ್ನ ಸೀರೀಸಾಗಿ ಕನೆಕ್ಟ್ ಮಾಡಿದಾಗ ಏನಾಗುತ್ತೆ, ವೋಲ್ಟೇಜ್ ಡಿವೈಡ್ ಆಗುತ್ತೆ. ಬಟ್ ನೀವು ಫಸ್ಟ್ PUCನಲ್ಲಿ ಓದಿದ್ದೀರಾ, ರೆಸಿಸ್ಟರ್ಸ್ ಇನ್ ಸೀರೀಸ್, ರೆಸಿಸ್ಟರ್ಸ್ ಇನ್ ಪ್ಯಾರಲಲ್. ಸೊ ನಾನು ಇಲ್ಲಿ 4 ರೆಜಿಸ್ಟರ್ ಸೀರೀಸ್ ಆಗಿದೆ ಅಂದ್ಕೊಂಡಿದ್ದೀನಿ. ನಾನು ಇವಾಗ ಏನು ಮಾಡ್ತೀನಿ, ನಾನು ತೊಗೊಂಡು ಹೋಗ್ತಿದ್ದೀನಿ, ಇದನ್ನ ತೊಗೊಂಡೋಗಿ ಇಲ್ಲಿ ಕೊಡ್ತಿದ್ದೀನಿ. ಸೇಮ್ ಥಿಂಗ್ ಐ ಹ್ಯಾವ್ ಇಂಟರ್ಪ್ರಿಟೆಡ್ ಇಯರ್. ಇವಾಗ ಎಷ್ಟು ವೋಲ್ಟೇಜ್ ಕನೆಕ್ಟ್ ಮಾಡಿದ್ದೀನಿ? 4 voltsಗೆ. 4 volts ಕನೆಕ್ಟ್ ಮಾಡಿದಾಗ ಏನಾಗುತ್ತೆ, ಸಿನ್ಸ್ ಆಲ್ ದೀಸ್ ರೆಜಿಸ್ಟರ್ಸ್ ಆರ್ ವಾಟ್ ಸೇಮ್, ದ ಪೊಟೆನ್ಷಿಯಲ್ಸ್ ಅಕ್ರಾಸ್ ಈಚ್ ರೆಜಿಸ್ಟರ್ ವಿಲ್ ಬಿ ವಾಟ್ ಸೇಮ್. ಇವಾಗ ಇಲ್ಲಿ ಎಷ್ಟಿದೆ, ಈಗ 4 volts. 4 volts ಇಲ್ಲಿ ಬರುತ್ತೆ, ಇಲ್ಲಿ 4 volts ಇರುತ್ತೆ. ಬಟ್ ಇದನ್ನು ಕ್ರಾಸ್ ಮಾಡ್ಕೊಂಡು ಇಲ್ಲಿಗೆ ಬರುತ್ತೆ ಗೊತ್ತಾ, ಆವಾಗ ಇಲ್ಲಿ ಎಷ್ಟಿರುತ್ತೆ, 3 volts ಇರುತ್ತೆ. ಇದು 1 volt ಆಗಿರುತ್ತೆ. ಅಂದರೆ ಪೊಟೆನ್ಷಿಯಲ್ ಡಿವೈಡ್ ಆಗುತ್ತೆ. ಪೊಟೆನ್ಷಿಯಲ್ ಏನಾಗುತ್ತೆ, ಡಿವೈಡ್ ಆಗುತ್ತೆ. ಸೊ ಇವಾಗ ಇಲ್ಲಿ ಎಷ್ಟಿದೆ ನೋಡಿ, ಫಸ್ಟು ಈ ಪಾಯಿಂಟಲ್ಲಿ ಎಷ್ಟಿದೆ, ಈಗ 4 volts ಇದೆ. ಕರೆಕ್ಟಾ? ಈ 4 volts ಈ ರೆಜಿಸ್ಟರ್ನ ಕ್ರಾಸ್ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಎಷ್ಟಾಯಿತು, 3 ಆಯಿತು. ಹಂಗಂದರೆ ಈ ರೆಜಿಸ್ಟರ್ನ ಕ್ರಾಸ್ ಮಾಡ್ಕೊಂಬರೋ ಅಷ್ಟರಲ್ಲಿ ಎಷ್ಟಾಯಿತು, 2. ಈ ರೆಜಿಸ್ಟರ್ನ ಕ್ರಾಸ್ ಮಾಡ್ಕೊಂಬರೋ ಅಷ್ಟರಲ್ಲಿ 1. ಈ ರೆಜಿಸ್ಟರ್ನ ಕ್ರಾಸ್ ಮಾಡ್ಕೊಂಬಂದಮೇಲೆ 0. ಹೌದಾ? ಆ್ಯಂಡ್ ಯಾವ ಥರ ಪೊಟೆನ್ಷಿಯಲ್ನ ಅಪ್ಲೈ ಮಾಡ್ತಿದ್ದೀರಾ ನೀವು? ಯು ಆರ್ ಅಪ್ಲೈಯಿಂಗ್ ಪಾಸಿಟಿವ್ ಪೊಟೆನ್ಷಿಯಲ್. ವಾಟ್ ಕೈಂಡ್ ಆಫ್ ಪೊಟೆನ್ಷಿಯಲ್ ಯು ಆರ್ ಟ್ರೈಂಗ್ ಟು ಅಪ್ಲೈ ಹಿಯರ್? ಪಾಸಿಟಿವ್ ಪೊಟೆನ್ಷಿಯಲ್. ಇದು ಪಾಸಿಟಿವ್, ವ್ಯರಾಸ್ ಇದೆಲ್ಲ ಏನು, ನೆಗೆಟಿವ್. ಏನಕ್ಕೆ ನೆಗೆಟಿವ್? ಬಿಕಾಸ್ ಎನ್ ಚಾನಲ್. ಎನ್ ಅಂದ್ರೇನು, ನೆಗೆಟಿವ್. ಎನ್ ಅಂದ್ರೇನು, ನೆಗೆಟಿವ್. ವೆನ್ ಪಾಸಿಟಿವ್ ಈಸ್ ಬಯಾಸ್ ಟು ನೆಗೆಟಿವ್, ರಿವರ್ಸ್ ಬಯಾಸಿಂಗ್ ಆಗುತ್ತೆ. ಕರೆಕ್ಟ್ ತಾನೇ? ರಿವರ್ಸ್ ಬಯಾಸಿಂಗ್ ಎಲ್ಲಿ ಜಾಸ್ತಿ ಇರುತ್ತೆ, ಎಲ್ಲಿ ಪೊಟೆನ್ಷಿಯಲ್ ಜಾಸ್ತಿ ಇರುತ್ತೋ ಅಲ್ಲಿ ಜಾಸ್ತಿ ಇರುತ್ತೆ. ಅಂದರೆ ಆ ಡಿಪ್ಲೀಷನ್ ಲೇಯರ್ ಏನು ಫಾರ್ಮ್ ಆಗುತ್ತೆ, ಆ ಡಿಪ್ಲೀಷನ್ ಲೇಯರ್ ಎಲ್ಲಿ ಜಾಸ್ತಿ ತಿಕ್ಕಾಗಿರುತ್ತೆ, ಎಲ್ಲಿ ಪೊಟೆನ್ಷಿಯಲ್ ಜಾಸ್ತಿ ಇರುತ್ತೋ ಅಲ್ಲಿ ತಿಕ್ಕಾಗಿರುತ್ತೆ, ಎಲ್ಲಿ ಪೊಟೆನ್ಷಿಯಲ್ ಕಡಿಮೆ ಇರುತ್ತೋ ಅಲ್ಲಿ ಥಿನ್ ಆಗಿರುತ್ತೆ. ಇವಾಗ ಇದು ವೋಲ್ಟೇಜ್ ಬ್ಯಾಟ್ರಿ,
ಕರೆಕ್ಟ್ ಅಲ್ವಾ? ಇದನ್ನು ಒಂದು ಪೊಟೆನ್ಷಿಯಲ್ ಕನೆಕ್ಟ್ ಮಾಡಿದ್ದೀವಿ. ಈ ಎನ್ ಚಾನಲಲ್ಲಿ ಏನಾಗ್ತಿದೆ ಇವಾಗ, ಈ ಪೊಟೆನ್ಷಿಯಲ್ ಫ್ಲೋ ಆಗುತ್ತೆ ಅಂದ್ಕೊಳ್ಳಿ, ಈ ಪೊಟೆನ್ಷಿಯಲ್ ಇರುತ್ತೆ. ಈ ಪಾಯಿಂಟಲ್ಲಿ ಜಾಸ್ತಿ ಪೊಟೆನ್ಷಿಯಲ್ ಇದೆಯಾ, ಈ ಪಾಯಿಂಟಲ್ಲಿ ಜಾಸ್ತಿ ಪೊಟೆನ್ಷಿಯಲ್ ಇದೆಯಾ? ಮೀನ್ಸ್ ಯು ಹ್ಯಾವ್ ಹೈ ಪೊಟೆನ್ಷಿಯಲ್ ಅಟ್ ಅಬೋವ್ ಆರ್ ಬಿಲೋ? ಅಬೋವ್ ಜಾಸ್ತಿ ಪೊಟೆನ್ಷಿಯಲ್ ಇದೆ. ಎಷ್ಟು? 4. ಅಬೋವ್ ಜಾಸ್ತಿ ಪೊಟೆನ್ಷಿಯಲ್ ಇದೆ ಅಂದರೆ ಡಿಪ್ಲಿಷನ್ ಲೇಯರ್ ಎಲ್ಲಿ ತಿಕ್ಕಾಗಿರುತ್ತೆ, ಮೇಲ್ಗಡೆನಾ ಕೆಳಗಡೆನಾ? ಅಬ್ಸರ್ವ್ ದ ಫಿಗರ್ನ. ಇಲ್ಲಿ ನೋಡಿ, ಇಲ್ಲಿ ತಿಕ್ಕಾಗಿದೆ, ಇಲ್ಲಿ ತಿನ್ನಾಗಿದೆ. ಇಲ್ಲಿ ತಿಕ್ಕಾಗಿದೆ, ಇಲ್ಲಿ ತಿನ್ನಾಗಿದೆ. ಏನಕ್ಕೆ ಇಲ್ಲಿ ತಿಕ್ಕಾಗಿದೆ? ಬಿಕಾಸ್ ಇಲ್ಲೆಲ್ಲ ಏನಿದೆ, ಪೊಟೆನ್ಷಿಯಲ್ ಜಾಸ್ತಿ ಇದೆ. ಇಲ್ಲೇನಕ್ಕೆ ತಿನ್ನಾಗಿದೆ? ಪೊಟೆನ್ಷಿಯಲ್ ಕಡಿಮೆ ಇದೆ. ಸೊ ಅದರಿಂದ ಏನಾಗುತ್ತೆ, ನಿಮಗೆ ಡಿಪ್ಲೀಷನ್ ಲೇಯರ್ಸ್ ಏನು ಫಾರ್ಮ್ ಆಗುತ್ತೆ, ಆ ಡಿಪ್ಲೀಷನ್ ಲೇಯರ್ಸ್ ಹೆಂಗಿರುತ್ತೆ, ಮೇಲ್ಗಡೆ ಬ್ರಾಡ್ ಆಗಿರುತ್ತೆ, ಕೆಳಗಡೆ ನ್ಯಾರೋ ಇರುತ್ತೆ. ರೀಸನ್ ಇಷ್ಟೇ. ಇಫ್ ಯು ಕನ್ಸಿಡರ್ ದಿಸ್ ಎಂಟೈರ್ ಚಾನಲ್ ಆಸ್ ವಾಟ್, ಯು ಕ್ಯಾನ್ ಕನ್ಸಿಡರ್ 2 resistor, ಯು ಕ್ಯಾನ್ ಕನ್ಸಿಡರ್ 10 resistor, ವಾಟ್ ಎವರ್ ಇಟ್ ಮೈಟ್ ಬಿ. ಕರೆಕ್ಟಾ? ಕನೆಕ್ಟೆಡ್ ಟು ದಿಸ್. ಇಲ್ಲೇ ಅಬ್ಸರ್ವ್ ಮಾಡಿ, ಇದು ಪಾಸಿಟಿವ್, ಇದು ನೆಗೆಟಿವ್. ಪಾಸಿಟಿವ್ ಇಸ್ ಕನೆಕ್ಟೆಡ್ ಟು ನೆಗೆಟಿವ್ ಅಂದರೆ ಯಾವ ಬಯಾಸಿಂಗ್? ರಿವರ್ಸ್ ಬಯಾಸಿಂಗ್. ರಿವರ್ಸ್ ಬಯಾಸಿಂಗಲ್ಲೇ ಡಿಪ್ಲೀಷನ್ ಲೇಯರ್ ಫಾರ್ಮ್ ಆಗೇ ಆಗುತ್ತೆ. ಆ ಡಿಪ್ಲೀಷನ್ ಲೇಯರ್ ಅನ್ನೋದು ಥಿಕ್ಕಾಗಿರುತ್ತಾ ಥಿನ್ನಾಗಿರುತ್ತಾ ಅನ್ನೋದು ಡಿಟರ್ಮೈನ್ ಮಾಡೋದು ಯಾರು? ಪೊಟೆನ್ಷಿಯಲ್. ಬಟ್ ಇಲ್ಲೇನಾಗ್ತಿದೆ ನಮಗೆ, ಇಲ್ಲೇನಕ್ಕೆ ಬ್ರಾಡ್ ಆಗಿದೆ, ಇಲ್ಲೇನಕ್ಕೆ ನ್ಯಾರೋ ಆಗಿದೆ ಅಂದರೆ ಬಿಕಾಸ್ ಇಲ್ಲಿ ಪೊಟೆನ್ಷಿಯಲ್ ಕಡಿಮೆ ಇರುತ್ತೆ, ಇಲ್ಲಿ ಪೊಟೆನ್ಷಿಯಲ್ ಜಾಸ್ತಿ ಇರುತ್ತೆ. ಅದೇ ಥರ ಇದು ಕೂಡ ಅಷ್ಟೇ. ಇದು ಪಾಸಿಟಿವ್, ಬಟ್ ಯು ಆರ್ ಕನೆಕ್ಟಿಂಗ್ ಟು ಹೋಮ್ ಗ್ರೌಂಡ್ ಅಂದರೆ ಏನಾಯಿತು? ಅಗೇನ್ ಇದು ಕೂಡ ರಿವರ್ಸ್ ಬಯಾಸ್ಡ್, ಇದು ಕೂಡ ರಿವರ್ಸ್ ಬಯಾಸ್ಡ್. ಅದರಿಂದ ಡಿಪ್ಲೀಷನ್ ರೀಜನ್ಸ್ ಏನಾಗುತ್ತೆ, ತುಂಬ ಫಾರ್ಮ್ ಆಗುತ್ತೆ. ಆವಾಗ ಈ ಎಲೆಕ್ಟ್ರಾನ್ಸ್ ಫ್ಲೋ ಆಗೋದಕ್ಕೆ ಜಾರಿ ಇದೆಯಲ್ಲ, ಚಾನಲ್, ದ ಪಾತ್ ಇನ್ ವಿಚ್ ಎಲೆಕ್ಟ್ರಾನ್ಸ್ ವಿಲ್ ಫ್ಲೋ, ಈ ದಾರಿಗೆ ಏನಾಗುತ್ತೆ, ಎಲೆಕ್ಟ್ರಾನ್ಸ್ ಏನು ಫ್ಲೋ ಆಗ್ತದೆ ಅದು ಪಾತ್ ಕಡಿಮೆ ಆಗ್ತಾ ಬರುತ್ತೆ. ಲೆಟ್ಸ್ ಇಮ್ಯಾಜಿನ್ ಐ ಡೋಂಟ್ ವಾಂಟ್ ಟು ಫ್ಲೋ ಎನಿ ಎಲೆಕ್ಟ್ರಾನ್ಸ್ ಹಿಯರ್. ನಾನು ಇಲ್ಲಿ ಎಲೆಕ್ಟ್ರಾನ್ಸ್ನ ಹೋಗಲೇಬಾರ್ದು ಅಂತೀನಿ. ಐ ಆಮ್ ಲೆಫ್ಟ್ ವಿತ್ 2 options. ಒನ್ ಈಸ್, ಇಲ್ಲಿ 4 volt ಕೊಟ್ಟಿದ್ದೀನಲ್ಲ, ಐ ವಿಲ್ ಮೇಕ್ ಇಟ್ ಆಸ್ 10 volt. 10 volt ಮಾಡಿದಾಗ ಏನಾಗುತ್ತೆ ನೋಡಿ, 4 volt ಮಾಡಿದಾಗಲೇ ಇದು ಇಷ್ಟು ನ್ಯಾರೋ ಇದೆ ಅಂತಂದರೆ ಇಲ್ಲಿ 4 ಇತ್ತು, ಈಗ 10 ಮಾಡಿದ್ರೆ ಇದೇನಾಗುತ್ತೆ? ಇಟ್ಸ್ ಲೈಕ್ ಅಮೌಂಟ್ ಆಫ್ ಏರ್ ಯು ಆರ್ ಬ್ಲೋಯಿಂಗ್ ಇನ್ ಟು ದ ಬಲೂನ್. ಕರೆಕ್ಟ್ ತಾನೆ? ನಾವು ಯು ಆರ್ ಟ್ರೈಂಗ್ ಟು ಬ್ಲೋ ಮೋರ್ ಏರ್. ಬಲೂನ್ ಏನಾಗುತ್ತೆ ಈಗ? ಎಕ್ಸ್ಪ್ಯಾಂಡ್ ಆಗುತ್ತೆ. ಕರೆಕ್ಟಾ? ಬಿಫೋರ್ ಇಟ್ ಕೋಟ್ ಬರ್ಸ್ಟ್ ಇಟ್ ವಿಲ್ ಎಕ್ಸ್ಪ್ಯಾಂಡ್. 4 volt ಕೊಟ್ಟರೆ ಬಲೂನ್ ಈ ಸೈಜಲ್ಲಿತ್ತು. ನಾವು ಯು ಆರ್ ಟ್ರೈಂಗ್ ಟು ಗಿವ್ 10 volt, ಬಲೂನ್ ಬಿಕಮ್ಸ್ ವಾಟ್? ಮಚ್ ಬಿಗರ್. ಸೊ ಇದೇನಾಗುತ್ತೆ ಇವಾಗ, ಈ ಥರ ಬರುತ್ತೆ ಅಲ್ವಾ? ಈ ಥರ ಆಗುತ್ತೆ, ಎಕ್ಸ್ಪ್ಯಾಂಡ್ ಆಗುತ್ತೆ. ಇದು ಕೂಡ ಹಂಗೆ ಇರುತ್ತಾ? ಇದು ಕೂಡ ಏನಾಗುತ್ತೆ ಈಗ? ಎಕ್ಸ್ಪ್ಯಾಂಡ್ ಆಗುತ್ತೆ. ಸೊ ದೇ ಅಪಿಯರ್ಸ್ ಟು ಮೀಟ್ ಅಂತ ಹೇಳ್ತೀವಿ. ಅವಾಗ ಏನಾಯ್ತು ನೋಡಿ, ಪಾತ್ ಏನಾಯಿತು? ಬ್ಲಾಕ್ ಆಯಿತು. ಯಾವಾಗ ಪಾತ್ ಬ್ಲಾಕ್ ಆಗುತ್ತೋ ಆವಾಗ ಕರೆಂಟ್ ಏನಾಗಲ್ಲ? ಫ್ಲೋ ಆಗಲ್ಲ. ಯಾವಾಗ ಕರೆಂಟ್ ಫ್ಲೋ ಆಗಲ್ವೋ, ಅಂದರೆ ಯಾವಾಗ ಕರೆಂಟು ಫ್ಲೋ ಆಗಲ್ವೋ ಅಂಥ ವೋಲ್ಟೇಜ್ಗೆ ನಾವು ಪಿಂಚ್ ಆಫ್ ವೋಲ್ಟೇಜ್ ಅಂತ ಕರಿತೀವಿ. ಪಿಂಚ್ ಈ ಥರ ಹಿಂಗಿರುತ್ತೆ. ನಾವು ಹಿಂಗೆ 2 ಬೆರಳನ್ನ ಹಿಂಗೆ ಇಟ್ಕೊಂಡ್ರೆ ಏನಾಗುತ್ತೆ ಹೇಳಿ, ಅವೆರಡು ಮೀಟ್ ಆದಂಗೆ ಇರುತ್ತೆ. ಬಟ್ ದೇರ್ ಎಕ್ಸಿಸ್ಟ್ ಸಮ್ ಗ್ಯಾಪ್ ಆಲ್ಸೋ, ರೈಟ್? ಸೊ ಇಲ್ಲಿ ಪಿಂಚ್ ಆಫ್ ವೋಲ್ಟೇಜ್ ಅಂತ ಕರೀತಾರೆ. ವಾಟ್ ಈಸ್ ಪಿಂಚ್ ಆಫ್ ವೋಲ್ಟೇಜ್? ಹೈಲಿ ಇಂಪಾರ್ಟೆಂಟ್, ಹೈಲಿ ರಿಪೀಟೆಡ್ ಕ್ವೆಶನ್. ಪಿಂಚ್ ಆಫ್ ವೋಲ್ಟೇಜ್ ಅಂದರೆ that voltage where drain current becomes what? 0 amperes. ಅಂದರೆ ಈ ಪರ್ಟಿಕ್ಯುಲರ್ ಪಾತಲ್ಲಿ ಕರೆಂಟ್ ಏನಾಗಲ್ಲ? ಫ್ಲೋನೇ ಆಗಲ್ಲ. ಯಾವಾಗ ಡ್ರೈನ್ ಕರೆಂಟ್ 0 ಆಗುತ್ತೋ ಆ ಕರೆಸ್ಪಾಂಡಿಂಗ್ ವೋಲ್ಟೇಜ್ಗೆ ಏನಂತ ಕರಿತೀವಿ? ಪಿಂಚ್ ಆಫ್ ವೋಲ್ಟೇಜ್. ನಾವು ಯು ಆರ್ ಕ್ಲಿಯರ್ ವಿತ್ ದಿಸ್. ಇದು ಒಂದು ಸಿನಾರಿಯೋ. ಸೆಕೆಂಡ್ ಸಿನಾರಿಯೋದಲ್ಲಿ ಏನು ಮಾಡ್ತಿದ್ದೀನಿ, ಸೇಮ್ ಇನ್ಸ್ಟೆಡ್ ಆಫ್ ಮೇಕಿಂಗ್ 0 ಇನ್ನೂ ನೆಗೆಟಿವ್ ಕೊಡ್ತಾಯಿದ್ದೀನಿ. ಇನ್ನೂ ನೆಗೆಟಿವ್ ಕೊಡ್ತಿದ್ದೀನಿ ಅಂದರೆ ಏನು? ಇದು ನೆಗೆಟಿವ್, ಬಟ್ ಪಿ ಏನು? ಪಾಸಿಟಿವ್. ಎನಿವಿ ಅಫ್ಕೋರ್ಸ್ ಇವೆರಡು ಶಾರ್ಟ್ ಮಾಡಬೇಕು, ಮಾಡಿಲ್ಲ ನಾನು, ಅಲ್ಲಿ ನೋಡಿ ಮಾಡಿದ್ದೀನಲ್ವಾ. ಇನ್ನೂ ನೆಗೆಟಿವ್ ಕೊಡ್ತಾ ಇದೀವಿ ಅಂದರೆ ಸ್ಟಿಲ್ ಯು ಆರ್ ಟ್ರೈಂಗ್ ಟು ಮೇಕ್ ಇಟ್ ವಾಟ್? ಮೋರ್ ರಿವರ್ಸ್ ಬಯಾಸ್ಡ್. ಇದು ರಿವರ್ಸ್ ಬಯಾಸ್ಡ್, ಇದು ರಿವರ್ಸ್ ಬಯಾಸ್ಡ್. ಅಪಿಯರ್ ಮೀನ್ಸ್ ಈ ಡಿಪ್ಲೀಷನ್ ರೀಜನ್ಸ್ ಏನಾಗುತ್ತೆ? ಎಕ್ಸ್ಪ್ಯಾಂಡ್ ಆಗುತ್ತೆ, ಕರೆಂಟ್ ಫ್ಲೋನೇ ಆಗಲ್ಲ. ಯಾವಾಗ ಕರೆಂಟ್ ಫ್ಲೋ ಆಗಲ್ವೋ ಅವಾಗ ಇಲ್ಲೊಂದು ವೋಲ್ಟೇಜ್ ಇರಬೇಕು ತಾನೇ? ಬಿಕಾಸ್ ಏನಂತ ಹೇಳ್ತೀವಿ, ಯಾವುದಂದ್ರೆ ಆ ವೋಲ್ಟೇಜ್ ಕೊಟ್ಟರೆ ಕರೆಂಟ್ ಇಲ್ಲಿ 0 ಆಗಲ್ಲ, ಫ್ಲೋ ಆಗುತ್ತೆ. ಆಗಲೇ ಇಲ್ಲಿ ಹೇಳಿದ್ನಲ್ಲ, ಫ್ಲೋ ಆಗ್ತಾ ಇರುತ್ತೆ. ಬಟ್ ಇಫ್ ಯು ಟ್ರೈ ಟು ಮೇಕ್ ಇಟ್ ಇನ್ಕ್ರೀಸ್ ಅಟ್ ಸರ್ಟೈನ್ ಪಾಯಿಂಟ್ ಏನಾಗುತ್ತೆ? ಈ ಡಿಪ್ಲೀಷನ್ ರೀಜನ್ಸ್ ಅಪಿಯರ್ಸ್ ಟು ಮೀಟ್. ಅಟ್ ದಟ್ ಪಾಯಿಂಟ್ ಆಫ್ ಟೈಮ್ ಐ ಡಿ ಬಿಕಮ್ಸ್ ವಾಟ್? 0. ಇಲ್ಲಿ ಐ ಡಿ 0 ಆಗಬೇಕು ಅಂದರೆ ಇಲ್ಲಿ ಪೊಟೆನ್ಷಿಯಲ್ ಏನೋ ಒಂದು ವ್ಯಾಲ್ಯೂ ಇರುತ್ತೆ. ಇಲ್ಲಿ ಯಾವ ವ್ಯಾಲ್ಯೂ ನೀವು ಕೊಟ್ಟರೆ ಇಲ್ಲಿ ಪೊಟೆನ್ಷಿಯಲ್ ಏನಾಗುತ್ತೆ? 0 ಆಗುತ್ತೆ. ಕರೆಕ್ಟಾ? ಸೊ ಇಲ್ಲಿ 0 ಆಗಬೇಕಂದ್ರೆ ಸುಮ್ಮನೆ ಆಗಲ್ಲ. ದಟ್ ಡಿಪೆಂಡ್ಸ್ ಅಪಾನ್ ವಾಟ್? ದಿಸ್ ಗೈ.
ಇದನ್ನು ಗ್ರಾಫಿಕಲಾಗಿ ಹೆಂಗೆ ರೆಪ್ರೆಸೆಂಟ್ ಮಾಡ್ತೀವಿ ಅಂತಂದರೆ ನೋಡಿ, ನಾನು ನೋಟ್ಸ್ ಕಳಿಸ್ತೀನಿ, ಬರ್ಕೋಬೇಡಿ, ಜಸ್ಟ್ ಕೇಳಿಸ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ನಿಮಗೇನಾದರೂ ಏನಂತ ಹೇಳ್ತೀವಿ ಪಾಯಿಂಟ್ಸ್ ಬರ್ಕೋಬೇಕು ಅಂದರೆ ಮಾತ್ರ ಬರ್ಕೊಳ್ಳಿ. ಈಗ ನೋಡಿ, ಲೆಟ್ ಅಸ್ ಪ್ಲಾಟ್ ದಿಸ್ ಗ್ರಾಫ್ ನಾವು. ಸೊ ಇದು ಐ ಡಿ ಅಂದ್ರೇನು? ಡ್ರೈನ್ ಕರೆಂಟ್. ಇವನ್ ಯು ಕ್ಯಾನ್ ಕಾಲ್ IDS, ವಾಟ್ ಎವರ್. ಕೆಲವೊಬ್ರು ID ಅಂತಾರೆ, ಕೆಲವೊಬ್ರು IDS ಅಂತಾರೆ. ಏನಕ್ಕೆ IDS? ದ ಕರೆಂಟ್ ಇಸ್ ಫ್ಲೋಯಿಂಗ್ ಫ್ರಮ್ ಡ್ರೈನ್ ಟು ಸೋರ್ಸ್, ದಟ್ ಈಸ್ IDS. ಇವಾಗ ನೀವೇನು ಮಾಡ್ತೀರಾ? ಇದು VDS ಆರ್ VDD, ಸರಿನಾ? ಸೊ ಸ್ಟಾರ್ಟಿಂಗ್ ಏನು ಮಾಡಿದ್ರಿ? VDS ಇನ್ಕ್ರೀಸ್ ಮಾಡ್ತಾ ಬರ್ತೀರಾ. VDS ಇನ್ಕ್ರೀಸ್ ಮಾಡ್ತಾ ಇದ್ದರೆ ಕರೆಂಟ್ ಕೂಡ ಏನಾಗುತ್ತೆ? ಈಗ ಇನ್ಕ್ರೀಸ್ ಆಗುತ್ತೆ. ಅಟ್ ಸರ್ಟೇನ್ ಪಾಯಿಂಟ್ವರೆಗೂ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ. ಈ ಥರ ಇನ್ಕ್ರೀಸ್ ಆಗುತ್ತೆ, ಕರೆಕ್ಟಾ? ನಿಮಗೆ ಹೆಂಗೆ ಗೊತ್ತಾಗುತ್ತೆ ಎರಡೂ ಇನ್ಕ್ರೀಸ್ ಆಗ್ತಿದೆ ಅಂತ? ನೋಡಿ, ಈ ಪಾಯಿಂಟಲ್ಲಿ 2 0 ಈ ಪಾಯಿಂಟಲ್ಲಿ ನೋಡಿ ಕರೆಂಟು ಇನ್ಕ್ರೀಸ್ ಆಗಿದೆ, ವೋಲ್ಟೇಜ್ ಕೂಡ ಏನಾಗಿದೆ? ಡೆಫಿನೆಟಾಗಿ 0 ಇಲ್ಲ. ಎಷ್ಟಾಗಿದೆ? ಇನ್ಕ್ರೀಸ್ ಆಗಿದೆ. ಈ ಪಾಯಿಂಟಲ್ಲಿ ನೋಡಿ ವೋಲ್ಟೇಜ್ ಇನ್ಕ್ರೀಸ್ ಆಗಿದೆಯೋ ಇಲ್ವೋ? ಆಗಿದೆ. ಕರೆಂಟು ಇನ್ಕ್ರೀಸ್ ಆಗಿದೆ. ಸೊ ನೀವಿಲ್ಲಿ VDS ಇನ್ಕ್ರೀಸ್ ಮಾಡ್ತಾ IDS ಡ್ರೈನ್ ಟು ಸೋರ್ಸ್ ಕರೆಂಟ್ ಕೂಡ ಏನಾಗ್ತಾ ಬರುತ್ತೆ? ಇನ್ಕ್ರೀಸ್ ಆಗ್ತಾ ಬರುತ್ತೆ. ಇನ್ಕ್ರೀಸ್ ಆಗ್ತಾನೆ ಇರುತ್ತಾ? ಆಗಲ್ಲ. ಅಟ್ ಒನ್ ಪಾಯಿಂಟಲ್ಲಿ ಏನಾಗುತ್ತೆ? ಇದು ಕಾನ್ಸ್ಟೆಂಟ್ ಆಗಿಬಿಡುತ್ತೆ. ಸೊ ಕಾನ್ಸ್ಟೆಂಟ್ ಅಂದರೆ ಅರ್ಥ ಏನು? ಚೇಂಜ್ ಆಗಲ್ಲ ಅಂತಂದರೆ ಚೇಂಜ್ ಆಗಲ್ಲ ಅಂದರೆ ಅರ್ಥ ಏನಿಲ್ಲಿ? ಇಲ್ಲಿ ನೀವು ಎಷ್ಟೇ ಇನ್ಕ್ರೀಸ್ ಮಾಡಿ, ಇದು ಎಷ್ಟೇ ಇನ್ಕ್ರೀಸ್ ಮಾಡಿ, ಇಲ್ಲಿ ಕರೆಂಟ್ ಏನಾಗಲ್ಲ? ಇನ್ಕ್ರೀಸ್ ಆಗಲ್ಲ. ಏನಕ್ಕೆ ಇನ್ಕ್ರೀಸ್ ಆಗಲ್ಲ? ಬಿಕಾಸ್ ಇಲ್ಲಿ ನೀವು ಇದು ಇನ್ಕ್ರೀಸ್ ಮಾಡಿದ್ದೀರಲ್ವಾ, ಇಲ್ಲಿ ಪೊಟೆನ್ಷಿಯಲ್ ಇನ್ಕ್ರೀಸ್ ಮಾಡಿದಾಗ ಡಿಪ್ಲೀಷನ್ ಲೇಯರ್ಸ್ ಏನಾಗುತ್ತೆ? ಎಕ್ಸ್ಪ್ಯಾಂಡ್ ಆಗಿ ಒಂದಕ್ಕೊಂದು ಏನಾಗ್ಬಿಟ್ಟಿದೆ? ಮೀಟ್ ಆಗಿಬಿಟ್ಟಿದೆ. ಸೊ ಇಟ್ ಈಸ್ ನಾಟ್ ಅಲೋಯಿಂಗ್ ಎನಿ ಕರೆಂಟ್ ಟು ಫ್ಲೋ. ಯಾವುದೇ ಕರೆಂಟ್ನ ಫ್ಲೋ ಆಗೋದಕ್ಕೆ ಬಿಡಲ್ಲ. ಬಟ್ ಆದರೂ ನೀವೇನು ಮಾಡ್ತೀರಾ? ಇನ್ಕ್ರೀಸ್ ಮಾಡ್ತೀರಾ, ಬಟ್ ಕರೆಂಟ್ ಫ್ಲೋ ಆಗಲ್ಲ. ಇನ್ನೂ ಇನ್ಕ್ರೀಸ್ ಮಾಡ್ತೀರಾ, ಕರೆಂಟ್ ಫ್ಲೋ ಆಗಲ್ಲ. ಇನ್ನೂ ಇನ್ಕ್ರೀಸ್ ಮಾಡ್ತೀರಾ, ಫ್ಲೋ ಆಗಲ್ಲ. ಇನ್ನೂ ಇನ್ಕ್ರೀಸ್ ಮಾಡ್ತೀರಾ, ಡಮ್ ಅನ್ನತ್ತೆ, ಕರೆಂಟ್ ಏನಾಗುತ್ತೆ? ಫ್ಲೋ ಆಗುತ್ತೆ. ಇಟ್ಸ್ ಸಮಥಿಂಗ್ ಲೈಕ್ ಎ ಬಲೂನ್ಗೆ ಎಕ್ಸಾಂಪಲ್ ಮಾಡ್ಕೊಳ್ಳಿ. ಏರ್ ಬ್ಲೋ ಮಾಡ್ತೀರಾ, ಎಕ್ಸ್ಪ್ಯಾಂಡ್ ಆಗುತ್ತೆ, ಬಟ್ ಬರ್ಸ್ಟ್ ಆಗಲ್ಲ. ಬಟ್ ಒನ್ ಪಾಯಿಂಟಲ್ಲಿ ಏನಾಗ್ಬಿಡುತ್ತೆ? ಬರ್ಸ್ಟ್ ಆಗಿಬಿಡುತ್ತೆ. ಸೊ ಅಂದರೆ ಸ್ಟಾರ್ಟಿಂಗಲ್ಲಿ ಇವೆರಡಕ್ಕೂ ರಿಲೇಷನ್ ಹೆಂಗಿತ್ತು? ನೀನು ಸ್ವಲ್ಪ ಇನ್ಕ್ರೀಸ್ ಆಗು, ನಾನು ಅಷ್ಟೇ ಇನ್ಕ್ರೀಸ್ ಆಗ್ತೀನಿ. ಯು ಇನ್ಕ್ರೀಸ್ ಬೈ 10, ಐ ವಿಲ್ ಇನ್ಕ್ರೀಸ್ ಬೈ 10 ಅಂತ. ಒನ್ ಪಾಯಿಂಟ್ ಆದಮೇಲೆ ಏನಾಗುತ್ತೆ? ದಿಸ್ ವಿಲ್ ಸೇ ನೋ, ಐ ಹ್ಯಾವ್ ರೀಚ್ಡ್ ಎನಫ್. ಇದು ಏನಾಗುತ್ತೆ? ನೋ ನಾನು ಇಲ್ಲಿಗೆ ಸ್ಟಾಪ್ ಆಗಿಬಿಡ್ತೀನಿ, ನೀನು ಏನಾದರೂ ಮಾಡ್ಕೊ ಅನ್ನತ್ತೆ. ಬಟ್ ಇದೇನು ಮಾಡುತ್ತೆ? ಇನ್ಕ್ರೀಸ್ ಆಗ್ತಾನೆ ಇರುತ್ತೆ. ಇದು ಮಾತ್ರ ಇನ್ಕ್ರೀಸ್ ಆಗ್ತಾ ಇದೆ. ಇದು ಇನ್ಕ್ರೀಸ್ ಆಗ್ತಾನೆ ಇರುತ್ತೆ, ಬಟ್ ಇದೇನಾಗಲ್ಲ? ಇನ್ಕ್ರೀಸ್ ಆಗಲ್ಲ. ಬಟ್ ಇದು ಇನ್ಕ್ರೀಸ್ ಆಗ್ತಾನೆ ಇದೆ. ಸೊ ಅದರಿಂದ ಒನ್ ಪಾಯಿಂಟಲ್ಲಿ ಏನಾಗುತ್ತೆ? ಇದು ಹೆವಿಯಾಗಿ ಏನಾಗುತ್ತೆ? ಇನ್ಕ್ರೀಸ್ ಆಗಿಬಿಡುತ್ತೆ. ಸೊ ಯಾವಾಗ? ಇದನ್ನು ಬ್ರೇಕ್ ಡೌನ್ ರೀಜನ್ ಅಂತ ಕರೀತೀವಿ. ಸೊ ಬ್ರೇಕ್ ಡೌನ್ ರೀಜನ್, ಸರಿನಾ? ನೆಕ್ಸ್ಟ್, ಈಗ ಎಲ್ಲಿವರೆಗೂ ಇವೆರಡು ಲೀನಿಯರ್ ಆಗಿ ವೇರಿ ಆಗ್ತಾ ಇರುತ್ತೆ. ಸೊ ವೆನ್ ದೇರ್ ಇಸ್ ಇನ್ಕ್ರೀಸ್ ಇನ್ VDS, ದೇರ್ ಇಸ್ ಇನ್ಕ್ರೀಸ್ ಇನ್ ವಾಟ್? IDS. ಎಲ್ಲಿವರೆಗೂ ಇದು ಇನ್ಕ್ರೀಸ್ ಆಗ್ತಿರುತ್ತೋ ಅದನ್ನು ಓಮಿಕ್ ರೀಜನ್ ಅಂತ ಕರೀತಾರೆ. ಓಮಿಕ್ ರೀಜನ್, ಬಿಕಾಸ್ ದೇ ಹ್ಯಾವ್ ಓಮ್ಸ್ ಲಾ ಏನು ಅನ್ನೋದು ಫಿಸಿಕ್ಸಲ್ಲಿ ನೋಡ್ತೀವಿ. ಈಸ್ ಈಕ್ವಲ್ ಟು IR. ವೋಲ್ಟೇಜ್ ಆ್ಯಂಡ್ ಕರೆಂಟ್ ಆರ್ ಲೀನಿಯರ್ಲಿ ಪ್ರಪೋರ್ಷನಲ್. ಲೀನಿಯರ್ಲಿ ಅಂತಂದರೆ ಏನು? ಸ್ಟ್ರೈಟ್ ಲೈನ್ ಬರುತ್ತೆ, ವೋಲ್ಟೇಜು ಕರೆಂಟ್, ಕರೆಕ್ಟಾ? ವೆನ್ ಯು ಇನ್ಕ್ರೀಸ್ ದ ವೋಲ್ಟೇಜ್, ದ ಕರೆಂಟ್ ಈಸ್ ಇನ್ಕ್ರೀಸಿಂಗ್. ಹೌ ದೇ ಆರ್ ಇನ್ಕ್ರೀಸಿಂಗ್? ದೇ ಆರ್ ಇನ್ಕ್ರೀಸಿಂಗ್ ಬೈ ಸ್ಟ್ರೈಟ್ ಲೈನ್. ದಟ್ಸ್ ಕಾಲ್ಡ್ ಓಮಿಕ್ ರೀಜನ್. ಅದಾದಮೇಲೆ ಏನಾಗುತ್ತೆ ನಿಮಗೆ? ಈವೆನ್ ದೋ ಯು ಇನ್ಕ್ರೀಸ್ ವೋಲ್ಟೇಜ್, ದ ಕರೆಂಟ್ ಈಸ್ ನಾಟ್ increasing. So even though when you increase VDS, the current is not increasing. ಈ ರೀಜನ್ನ ಏನಂತ ಕರಿತೀವಿ ಅಂತಂದರೆ, ವಿ ಕಾಲ್ ಇಟ್ ಆಸ್ ಸ್ಯಾಚುರೇಷನ್ ರೀಜನ್. ಈ ರೀಜನ್ನ ಸ್ಯಾಚುರೇಷನ್ ರೀಜನ್ ಅಂದರೆ ಏನು? ಈವೆನ್ ದೋ ವೆನ್ ಯು ಇನ್ಕ್ರೀಸ್ VDS, ದ ಕರೆಂಟ್ ವಿಲ್ ನಾಟ್ ಇನ್ಕ್ರೀಸ್. ಇವಾಗ ಇಲ್ಲಿ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಈ ಒಂದು ಪರ್ಟಿಕ್ಯುಲರ್ VDSಗೆ ಇದೇ ಮ್ಯಾಕ್ಸಿಮಮ್ ಕರೆಂಟ್ ನಿಮಗೆ ಸಿಗೋದು. ಇದಕ್ಕಿಂತ ಮ್ಯಾಕ್ಸಿಮಮ್ ಕರೆಂಟ್ ನಿಮಗೆ ಸಿಗಲ್ಲ, ಕರೆಕ್ಟಾ? ಯು ಸ್ಟಾರ್ಟೆಡ್ ಫ್ರಮ್ 0, ಯು ವೆಂಟ್ ಆನ್ ಇನ್ಕ್ರೀಸಿಂಗ್, ಬಟ್ ಅಟ್ ಒನ್ ಪಾಯಿಂಟ್ ಯು ಬಿಕೇಮ್ ವಾಟ್? ಕಾನ್ಸ್ಟೆಂಟ್. ಇಷ್ಟೇ ನಿಮ್ಮ ಹೈಯೆಸ್ಟ್ ವ್ಯಾಲ್ಯೂ ಎಷ್ಟು?
ಇಷ್ಟೇ. ಈ ಹೈಯೆಸ್ಟ್ ವ್ಯಾಲ್ಯೂಗೆ ಏನಂತ ಕರೀತಾರೆ, ಐ ಡಿ ಎಸ್ ಇನ್ನೊಂದು ಎಸ್ ಹಾಕ್ಬಿಡಿ ಅಷ್ಟೇ. ಐ ಡಿ ಎಸ್ ಇನ್ನೊಂದು ಎಸ್ ಹಾಕಿ, ಇದು ಡಿಫ್ರೆಂಟ್ ಸಿಂಬಲ್ಸ್ ಅದು. ಸೊ ದಿಸ್ ಇಸ್ ನಥಿಂಗ್ ಬಟ್ ವಾಟ್, ಮ್ಯಾಕ್ಸಿಮಮ್ ಡ್ರೈನ್ ಟು ಸೋರ್ಸ್ ಕರೆಂಟ್. ಮ್ಯಾಕ್ಸಿಮಮ್ ಡ್ರೈನ್ ಟು ಸೋರ್ಸ್ ಕರೆಂಟ್ ಇಷ್ಟೇ ತಾನೆ. ಇದಾದಮೇಲೆ ಏನಾಯಿತು, ಕಾನ್ಸ್ಟೆಂಟ್ ಆಯಿತು. ಇದಾದಮೇಲೆ ಕಾನ್ಸ್ಟೆಂಟ್ ಆಯಿತು. ಈ ಕಾನ್ಸ್ಟೆಂಟ್ ಆಗುತ್ತಲ್ವಾ, ಇದಕ್ಕೊಂದು ಕರೆಸ್ಪಾಂಡಿಂಗ್ ವೋಲ್ಟೇಜ್ ಇದೆ ತಾನೆ. ನೋಡಿ ಇದು ಎಲ್ಲಿ ಕಾನ್ಸ್ಟೆಂಟ್ ಆಯಿತು ಅದಕ್ಕೆ ನೀವು ಒಂದು ಪರ್ಪೆಂಡಿಕ್ಯುಲರ್ ಡ್ರಾಪ್ ಮಾಡಿದ್ರೆ ಯು ವಿಲ್ ಗೆಟ್ ದಿ ಕರೆಸ್ಪಾಂಡಿಂಗ್ ವೋಲ್ಟೇಜ್. ಅದನ್ನು ಪಿಂಚ್ ಆಫ್ ವೋಲ್ಟೇಜ್ ಅಂತ ಕರಿತೀವಿ. ಪಿಂಚ್ ಆಫ್ ವೋಲ್ಟೇಜ್. ಏನಕ್ಕೆ ಪಿಂಚ್ ಆಫ್ ವೋಲ್ಟೇಜ್? ಫ್ರಮ್ ದಿಸ್ ಪಾಯಿಂಟ್ ನೀವು ಇಲ್ಲಿಂದ ಲೆಟ್ಸ್ ಸೇ ಇದು 5 ವೋಲ್ಟ್, 10 ವೋಲ್ಟ್, 15 ವೋಲ್ಟ್, 20 ವೋಲ್ಟ್, 30 ವೋಲ್ಟ್, 40 ವೋಲ್ಟ್ ಎಷ್ಟಾದರೂ ಮಾಡ್ಕೊಳ್ಳಿ, ಕರೆಂಟ್ ಏನಾಗಲ್ಲ, ಇನ್ಕ್ರೀಸ್ ಆಗಲ್ಲ. ಇನ್ ಅದರ್ ವರ್ಡ್ಸ್ ಐ ಕ್ಯಾನ್ ಸೇ 0. ಅಂದರೆ ದ ವೋಲ್ಟೇಜ್ ಅಟ್ ವಿಚ್ ದಿ ಕರೆಂಟ್ ಬಿಕಮ್ಸ್ ವಾಟ್, 0 is called as what, pinch of voltage. So what happens here? ಸೊ ಇನ್ನೊಂದ್ಸಲ ನೀವು ಗ್ಲಾನ್ಸ್ ಮಾಡ್ತೀನಿ ಅಂತಂದರೆ ನೋಡಿ, ಗ್ರಾಫ್ನ ಅರ್ಥ ಮಾಡ್ಕೊಳ್ಳಿ. ಗ್ರಾಫ್ ಕ್ಯಾನ್ ಗಿವ್ ಯು ಪ್ಲೆಂಟಿ ಆಫ್ ಇನ್ಫಾರ್ಮೇಷನ್. ಇನಿಷಿಯಲಿ ಬೋತ್ ವರ್ ಅಟ್ 0. ಇದು ಡ್ರೈನ್ ಕರೆಂಟ್, ಇದು ಏನಿದು ವೋಲ್ಟೇಜ್. ಫಸ್ಟು ನೀವು ವೋಲ್ಟೇಜ್ನ ಇನ್ಕ್ರೀಸ್ ಮಾಡ್ತೀರಾ, ಕರೆಂಟು ಇನ್ಕ್ರೀಸ್ ಆಗುತ್ತೆ. ಬಟ್ ಒನ್ ಪಾಯಿಂಟಲ್ಲಿ ಏನಾಗುತ್ತೆ, ಒಂದು ಪಾಯಿಂಟಲ್ಲಿ ನೀವು ವೋಲ್ಟೇಜ್ ಎಷ್ಟೇ ಇನ್ಕ್ರೀಸ್ ಮಾಡಿ ಕರೆಂಟ್ ಏನಾಗ್ತಾಯಿಲ್ಲ, ಇನ್ಕ್ರೀಸ್ ಆಗಲ್ಲ. ಅಂದರೆ ಕರೆಂಟ್ ಬಿಕಮ್ಸ್ ವಾಟ್, ಕಾನ್ಸ್ಟೆಂಟ್. ಯಾವ ವೋಲ್ಟೇಜ್ಗೆ ಕರೆಂಟ್ ಕಾನ್ಸ್ಟೆಂಟ್ ಆಗುತ್ತೋ ದಟ್ ಈಸ್ ಕಾಲ್ಡ್ ಪಿಂಚ್ ಆಫ್ ವೋಲ್ಟೇಜ್. ಎಲ್ಲಿವರೆಗೂ ಕರೆಂಟು ಮತ್ತು ವೋಲ್ಟೇಜ್ ಲೀನಿಯರ್ ಆಗಿ ವೇರಿ ಆಗುತ್ತೋ ದಟ್ ಈಸ್ ಕಾಲ್ಡ್ ಓಮಿಕ್ ರೀಜನ್. ಇಲ್ಲಿ ನಿಮಗೇನಾಗ್ತಿಲ್ಲ, ಇವೆನ್ ದೋ ಯು ಇನ್ಕ್ರೀಸ್ ವಾಟ್, ಸಿ ಇದು 10 ವೋಲ್ಟ್ ಅಂದ್ಕೊಂಡ್ರೆ ಇದು 20 ಆಯಿತು, ಡೆಫಿನೆಟಾಗಿ ಇದು ಎಷ್ಟಾಯಿತು 30. ಇವೆನ್ ದೋ ಯು ಮೇಡ್ 30 ವೋಲ್ಟ್, ದ ಕರೆಂಟ್ ಈಸ್ ರಿಮೈನಿಂಗ್ ಹೌ ಮಚ್, ಸೇಮ್. ಸೊ ಇದನ್ನೇನಂತ ಕರಿತೀವಿ, ಸ್ಯಾಚುರೇಷನ್ ರೀಜನ್. ಆ್ಯಂಡ್ ಕರೆಂಟ್ ಇಷ್ಟೇ ಮ್ಯಾಕ್ಸಿಮಮ್ ಇನ್ಕ್ರೀಸ್ ಆಗೋದು. ಈ ಮ್ಯಾಕ್ಸಿಮಮ್ ಏನಂತ ಕರಿತೀವಿ, IDSS. ಸೊ ವಾಟ್ ಈಸ್ ಡಿಫ್ರೆನ್ಸ್ ಬಿಟ್ವೀನ್ IDS ಆ್ಯಂಡ್ IDSS? IDS is simply drain current. IDSS indicates what? The maximum drain current. Maximum, correct? So I can say drain current is 5 amperes. When I say IDSS, it's definitely not 5. It can be what? More than 5. Or else I can say IDSS is 5 amperes. Adre artha eno? Maximum value ne ಎಷ್ಟು ಬರುತ್ತೆ, 5 ಗಿಂತ ಜಾಸ್ತಿ ಬರಲ್ಲ. 5 ಗಿಂತ ಜಾಸ್ತಿ ಬೇಕು ಅಂದರೆ ಏನು ಮಾಡ್ತೀರಾ, ಈ ವೋಲ್ಟೇಜ್ ಇದೆಯಲ್ವಾ ಇದನ್ನು ಫರ್ದರ್ ಇನ್ಕ್ರೀಸ್ ಮಾಡಿ ಎಲ್ಲಿ ನೋಡಿ, you are like if you take this as 5 volts, 10 volts, 15 volts, 20 volts, 30 volts, 40 volts, 50 volts, 60 volts. ಸೊ ನಿಮಗೆ 10 ವೋಲ್ಟ್ಸ್ವರೆಗೂ ಕರೆಂಟ್ ಏನಾಯಿತು, ಇನ್ಕ್ರೀಸ್ ಆಯಿತು. ಅಥವಾ ಲೆಟ್ಸ್ ಸೇ 15 ವೋಲ್ಟ್ಸ್ವರೆಗೂ ಕರೆಂಟ್ ಏನಾಯಿತು, ಇನ್ಕ್ರೀಸ್ ಆಯಿತು. ಯು ಮೇಡ್ ಇಟ್ ಹೌ ಮಚ್, 20. ಬಟ್ ವಾಟ್ ಅಬೌಟ್ ಕರೆಂಟ್, ಚೇಂಜ್ ಆಗ್ತಿದೆಯಾ, ಇಲ್ಲ. ಕರೆಂಟ್ ಇಸ್ ವಾಟ್, ಸೇಮ್. ಈ ಪಾಯಿಂಟಲ್ಲಿ ಎಷ್ಟಿದೆಯಾ, ಇಲ್ಲೋ ಅಷ್ಟೇ ಇದೆ. ಯು ಮೇಡ್ ವೋಲ್ಟೇಜ್ ಹೌ ಮಚ್, 30. ಕರೆಂಟ್ ಎಷ್ಟಿದೆ, ಸೇಮ್ ಇದೆ. 40, ನೋ ಚೇಂಜ್ ಇನ್ ಕರೆಂಟ್. 50, ನೋ ಚೇಂಜ್ ಇನ್ ಕರೆಂಟ್. 60, ನೋ ಚೇಂಜ್ ಇನ್ ಕರೆಂಟ್. ಬಟ್ ವೆನ್ ಯು ಮೇಕ್ ಇಟ್ 70, ಕರೆಂಟ್ ಇನ್ಕ್ರೀಸ್ಡ್ ವಾಟ್, ಅಬ್ರಪ್ಟ್ಲಿ, ರೈಟ್? ಸೊ ಅಂದರೆ ಏನಾಯಿತು, ಎವ್ರಿಥಿಂಗ್ ಹ್ಯಾಸ್ ಗಾಟ್ ಎ ಲಿಮಿಟ್. ಇಲ್ಲಿ ನೀವು ಅಲ್ಲಿ ವೋಲ್ಟೇಜ್ ಜಾಸ್ತಿ ಮಾಡ್ತಾ ಏನಾಗುತ್ತೆ, ನೋ ಡೌಟ್ ಈ ಡಿಪ್ಲೀಷನ್ ರೀಜನ್ಸ್ ಏನಾಗುತ್ತೆ, ಫಸ್ಟ್ ಇಷ್ಟಿರುತ್ತೆ, ಆಮೇಲೆ ಸ್ವಲ್ಪ ದಪ್ಪ ಆಗುತ್ತೆ, ಇನ್ನೂ ವೋಲ್ಟೇಜ್ ಇನ್ಕ್ರೀಸ್ ಮಾಡ್ತೀರಾ, ಇನ್ನೂ ದಪ್ಪ ಆಗುತ್ತೆ, ಇನ್ನೂ ಇನ್ಕ್ರೀಸ್ ಮಾಡ್ತೀರಾ, ಇನ್ನೂ ದಪ್ಪ ಆಗುತ್ತೆ, ಕಂಪ್ಲೀಟಾಗಿ ಏನಾಯಿತು, ಬ್ಲಾಕ್. ಆವಾಗ ಕರೆಂಟ್ ಏನಾಗುತ್ತೆ, 0 ವೋಲ್ಟ್, 0 ಆಂಪಿಯರ್ಸ್ ಆಗುತ್ತೆ. ಬಟ್ ಆದರೂ ನೀವೇನು ಮಾಡ್ತಾ ಇದ್ದೀರಾ, ಯು ಆರ್ ಟ್ರೈಂಗ್ ಟು ಇನ್ಕ್ರೀಸ್ ಮಾಡ್ತಾ ಇದ್ದೀರಾ ಅಂತಂದರೆ ದ ಬಲೂನ್ ಈಸ್ ಟ್ರೈಂಗ್ ಟು ಎಕ್ಸ್ಪ್ಯಾಂಡ್ ಬಿಯಾಂಡ್ ಇಟ್ಸ್ ಲಿಮಿಟ್. ಸ್ಟಿಲ್ ಯು ಬ್ಲೋ ದ ಏರ್. ಇಲ್ಲಿ ಬ್ಲೋ ದ ಏರ್ ಅಂದರೆ ಅರ್ಥ ಏನಿಲ್ಲ, ಇನ್ಕ್ರೀಸ್ ದಿ ಪೊಟೆನ್ಷಿಯಲ್. You still increase, the balloon still expands. Still increase, still expands. But how much it can expand? Until it breaks out. Similarly, ಇಲ್ಲಿ ಪೊಟೆನ್ಷಿಯಲ್ ಜಾಸ್ತಿ ಕೊಡ್ತೀರಾ, ಬಟ್ ಒನ್ ಪಾಯಿಂಟಲ್ಲಿ ಏನಾಗುತ್ತೆ, ಅದು ಬ್ರೇಕ್ ಆಗಿಬಿಡುತ್ತೆ. ಅಂದರೆ ಕರೆಂಟ್ ಏನಾಗುತ್ತೆ, ಶಾರ್ಪಾಗಿ ಅಟ್ ಎ ಟೈಮ್ ಏನಾಗ್ಬಿಡುತ್ತೆ, ಇನ್ಕ್ರೀಸ್ ಆಗುತ್ತೆ. ಕ್ಲಿಯರ್? ನಾವು when ID can become 0 at pinch of voltage. What is pinch of voltage? ಅಂದರೆ the voltage at which this drain current becomes what, 0. The voltage at which this drain current becomes what, 0. ಕ್ಲಿಯರಾ? ಅಂದರೆ ನೀವು ವರ್ಕಿಂಗ್ ಬರೀಬೇಕು ಅಂದರೆ 2 ಕೇಸ್ ಅಂತ ತೊಗೊಂಡು ಬರೀತೀರಾ.
ಫಸ್ಟ್ ಕೇಸ್ ಏನು, ಕೇಸ್ 1 ವೆನ್ ಗೇಟ್ ಟು ಸೋರ್ಸ್ ವೋಲ್ಟೇಜ್ ಇಸ್ ಹೌ ಮಚ್ 0. ಆಬ್ವಿಯಸ್ಲಿ 0 ಇಟ್ಟರು ಅಷ್ಟೇ, ಇದು ನೆಗೆಟಿವ್ ಮೀನ್ಸ್ ಇದು ರಿವರ್ಸ್ ಬಯಾಸ್ಟೇ, ಇದು ರಿವರ್ಸ್ ಬಯಾಸ್ಟೇ. ಹೆಂಗೆ ಗೊತ್ತಾಗುತ್ತೆ ರಿವರ್ಸ್ ಬಯಾಸ್? ಸಿಂಪಲ್, ಲುಕ್ ಎಟ್ ದಿ ಕಾನ್ಫಿಗರೇಷನ್. ಇದು ಎನ್ ಚಾನಲ್ ಕನೆಕ್ಟಿಂಗ್ ಟು ಹೋಮ್, ಪಾಸಿಟಿವ್, ನೆಗೆಟಿವ್, ಪಾಸಿಟಿವ್ ಈಸ್ ರಿವರ್ಸ್ ಬಯಾಸ್ಡ್. ಅಗೇನ್ ಇದು ಪಿ ಈಸ್ ಪಾಸಿಟಿವ್ ಬಟ್ ಯು ಆರ್ ಮೇಕಿಂಗ್ ಇಟ್ ಕನೆಕ್ಟಿಂಗ್ ಇಟ್ ಟು ಗ್ರೌಂಡ್. ಗ್ರೌಂಡ್ ಅಂದರೆ ಏನಾಯಿತು? ಝೀರೋ ಪೊಟೆನ್ಷಿಯಲ್, ನೆಗೆಟಿವ್. ಎರಡೂ ರಿವರ್ಸ್ ಬಯಾಸಲ್ಲಿರೋದ್ರಿಂದ ದೇರ್ ಈಸ್ ಅ ಫಾರ್ಮೇಷನ್ ಆಫ್ ಡಿಪ್ಲಿಷನ್ ರೀಜನ್. ಆ ಡಿಪ್ಲಿಷನ್ ರೀಜನ್ ಅಂದರೆ ಡಿಪ್ಲಿಷನ್ ಲೇಯರ್ ಫಾರ್ಮ್ ಆಗುತ್ತೆ. ಡಿಪ್ಲಿಷನ್ ಲೇಯರ್ ಸ್ವಲ್ಪ ಥಿನ್ ಆಗಿರುತ್ತೆ, ದೇರ್ ಫಾರ್ ಕರೆಂಟ್ ಸ್ಟಾರ್ಟ್ಸ್ ಫ್ಲೋಯಿಂಗ್. ಒಳಗಡೆ ಏನಾಗ್ತಿರುತ್ತೆ, ಈ ಎಲೆಕ್ಟ್ರಾನ್ಸ್ ಎನ್ನಲ್ಲಿರೋ ಎಲೆಕ್ಟ್ರಾನ್ಸ್ ಏನಾಗುತ್ತೆ, ಮೇಲ್ಗಡೆಗೆ ಮೂವ್ ಆಗುತ್ತೆ. ಬಿಕಾಸ್ ನೆಗೆಟಿವ್ ಇಸ್ ಅಟ್ರಾಕ್ಟೆಡ್ ಟು ಹೋಮ್ ಪಾಸಿಟಿವ್. ಬಟ್ ಆ್ಯಕ್ಚುಲಿ ಡ್ರೈನ್ ಕರೆಂಟ್ ಡೈರೆಕ್ಷನ್ ಹೆಂಗಿರುತ್ತೆ? ಪಾಸಿಟಿವ್ ಟು ನೆಗೆಟಿವ್. ದಟ್ ಈಸ್ ಬೈ ಕನ್ವೆನ್ಷನ್, ರೈಟ್? ಬಟ್ ನೀವೇನು ಮಾಡ್ತೀರಾ ಇವಾಗ? ಯು ವಾಂಟ್ ಟು ಮೇಕ್ ID0. ಹೌ ಕ್ಯಾನ್ ಯು ಮೇಕ್ ID0? ಮೇಕ್ ಇದು 4 ವೋಲ್ಟ್ಸ್ ಇದ್ದರೆ ಮೇಕ್ ಇಟ್ ಆಸ್ 40 ವೋಲ್ಟ್ಸ್. ಇಲ್ಲಿ 0 ವೋಲ್ಟ್ ಇತ್ತಲ್ಲ, ಡೋಂಟ್ ಗಿವ್ ಪಾಸಿಟಿವ್. ಪಾಸಿಟಿವ್ ಕೊಟ್ಟರೆ ಏನಾಗುತ್ತೆ? ಪಾಸಿಟಿವ್ ಏನಾಗುತ್ತೆ? ಫಾರ್ವರ್ಡ್ ಬಯಾಸ್ ಆಗಿಬಿಡುತ್ತೆ. ಸೊ ಯು ಹ್ಯಾವ್ ಟು ಆಲ್ವೇಸ್ ಕನೆಕ್ಟ್ ಇಟ್ ಇನ್ ವಾಟ್? ರಿವರ್ಸ್ ಬಯಾಸ್ಡ್. ಸೊ ಅವಾಗ ಏನಾಗುತ್ತೆ, ಇಲ್ಲಿ ನೆಗೆಟಿವ್ ಪೊಟೆನ್ಷಿಯಲ್ ಕೊಡಿ, -10 ಕೊಡಿ. ಸೊ ಪಾಸಿಟಿವ್ ನೆಗೆಟಿವ್ ರಿವರ್ಸ್ ಬಯಾಸ್ಡ್, ಪಾಸಿಟಿವ್ ನೆಗೆಟಿವ್ ರಿವರ್ಸ್ ಬಯಾಸ್ಡ್. ಇಲ್ಲೂ ಒಂದು ಹೈ ಪೊಟೆನ್ಷಿಯಲ್ ರಿವರ್ಸ್ ಬಯಾಸ್ಡ್ ಇದೆ, ಇಲ್ಲೂ ಒಂದು ಹೈ ಪೊಟೆನ್ಷಿಯಲ್ ರಿವರ್ಸ್ ಬಯಾಸ್ಡ್ ಇದೆ. ಅವಾಗ ಡಿಪ್ಲಿಷನ್ ರೀಜನ್ಸ್ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ, ಬಲ್ಜ್ಡ್ ಆಗುತ್ತೆ. ಬಲ್ಜ್ಡ್ ಆದಾಗ ಆಬ್ವಿಯಸ್ಲಿ ಇಲ್ಲಿ ಎಲೆಕ್ಟ್ರಾನ್ಸ್ ಮೂನೇ ಆಗಲ್ಲ, ಬಿಕಾಸ್ ಇಲ್ಲಿ ಏನಾಗುತ್ತೆ? ಬ್ಲಾಕ್ ಆಗುತ್ತೆ. ಒನ್ಸ್ ಇಟ್ ಈಸ್ ಬ್ಲಾಕ್ಡ್, ನೋ ಕರೆಂಟ್ ವಿಲ್ ಫ್ಲೋ. ಯಾವಾಗ ಕರೆಂಟ್ ಫ್ಲೋನೇ ಆಗಲ್ಲ ಅವಾಗ ಇಲ್ಲಿ ಏನು ವೋಲ್ಟೇಜ್ ಇದೆ ನೋಟ್ ಮಾಡ್ಕೊತೀವಿ. ಫೈನ್. ಒಂದು ಪಾಯಿಂಟ್ವರೆಗೂ ಏನಾಗ್ತದೆ? ವೋಲ್ಟೇಜ್ ಬರ್ತಿದೆ, ಕರೆಂಟ್ ಬರ್ತಿದೆ. 0, ಕರೆಂಟ್ ಇಸ್ 0. ಮೇಕ್ 5 ವೋಲ್ಟ್, ದೆರ್ ಈಸ್ ಸಮ್ ವ್ಯಾಲ್ಯೂ ಫಾರ್ ವಾಟ್? ಕರೆಂಟ್. Make some value, there is some value for what? Current. Make some value, there is some value for what? Current. But 20 volt, no change in current. 30 volt, no change in current. 40 volt, no change in current. ಯಾವಾಗ ನಿಮಗೆ ನೋ ಚೇಂಜ್ ಇನ್ ಕರೆಂಟ್ ಬರುತ್ತೋ ಆ ಒಂದು ಪರ್ಟಿಕ್ಯುಲರ್ ವೋಲ್ಟೇಜ್ಗೆ ಏನಂತ ಕರಿತೀವಿ? ಪಿಂಚ್ ಆಫ್ ವೋಲ್ಟೇಜ್. ಇನ್ ಪ್ರಾಪರ್ ವರ್ಡಿಂಗ್ಸ್ ಐ ವಿಲ್ ಸೆಂಡ್ ಯು ದ ನೋಟ್ಸ್. ನೆಕ್ಸ್ಟ್ ಆಮೇಲೆ ಏನಾಗುತ್ತೆ, ಇಫ್ ಯು ಸ್ಟಿಲ್ ಕೀಪ್ ಆನ್ ಇನ್ಕ್ರೀಸಿಂಗ್ ದ ವೋಲ್ಟೇಜ್ ಅಟ್ ಒನ್ ಪರ್ಟಿಕ್ಯುಲರ್ ಪಾಯಿಂಟ್, the current will increase very sharply. That is called breakdown region. ಇದು ನಾಳೆನೂ ಡಿಸ್ಕಸ್ ಮಾಡ್ತೀವಿ. ದಟ್ ಈಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಕರಿತೀವಿ. ವಾಟ್ ಡು ಯು ಮೀನ್ ಬೈ ಕ್ಯಾರೆಕ್ಟರಿಸ್ಟಿಕ್ಸ್? ಇನ್ಪುಟ್ ಕ್ಯಾರೆಕ್ಟರಿಸ್ಟಿಕ್ಸ್, ಔಟ್ಪುಟ್ ಕ್ಯಾರೆಕ್ಟರಿಸ್ಟಿಕ್ಸ್, ವಿ ಕಾಲ್ ಡ್ರೈನ್ ಕ್ಯಾರೆಕ್ಟರಿಸ್ಟಿಕ್ಸ್ ಮತ್ತು ಟ್ರಾನ್ಸ್ಫರ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತೀವಿ. ನಾಳೆ ಹೇಳ್ಕೊಡ್ತೀನಿ. ಸೇಮ್ ಆಲ್ಮೋಸ್ಟ್ ಅರ್ಧ ಈಗ ಹೇಳ್ಕೊಟ್ಟಿದ್ದೀನಿ, ಇನ್ನೊಂದು ಸ್ವಲ್ಪ ಇದೆ. ಅದನ್ನ ಔಟ್ಪುಟ್ ಮತ್ತು ಇನ್ಪುಟ್ ಹೇಳ್ಕೊಟ್ಟು ಪ್ಯಾರಾಮೀಟರ್ಸ್ ಆಫ್ FET ಅಂತಿದೆ. ಆ ಪ್ಯಾರಾಮೀಟರ್ಸ್ನ ಹೇಳ್ಕೊಟ್ರೆ ವಿ ಆರ್ ಡನ್ ವಿತ್ ದಿಸ್ ಪರ್ಟಿಕ್ಯುಲರ್ ಟಾಪಿಕ್. ನಾಳೆ ಮುಗ್ದೋಗುತ್ತೆ. ಆಮೇಲೆ ಅದರ ಇಂಪಾರ್ಟೆಂಟ್ ಕ್ವಶನ್ಸು ಕೊಟ್ಬಿಡ್ತೀವಿ ನಿಮಗೆ. ಇದರಿಂದ ಏನೇನು ಕ್ವಶನ್ಸ್ 6 ಕ್ವಶನ್ಸು 7 ಕ್ವಶನ್ಸ್ ಇದೆ, ಅಷ್ಟು ಓದ್ಕೊಂಡ್ರೆ ಸಾಕು. ಅದರಿಂದನೇ ಒಂದು ಕ್ವಶನ್ ರಿಪೀಟ್ ಆಗುತ್ತೆ. ದೆನ್ ಐ ಹ್ಯಾವ್ ವೆರಿ ಮಚ್ ಕ್ಲಿಯರ್ಲಿ ಎಕ್ಸ್ಪ್ಲೈನ್ಡ್ ಅಬೌಟ್ ವೈ ಡಿಪ್ಲಿಷನ್ ಲೇಯರ್ ಫಾರ್ಮ್ ಆಗುತ್ತಲ್ಲ, ಏನಕ್ಕೆ ಇದು ಮೇಲ್ಗಡೆ ಬಲ್ಜ್ಡ್ ಆಗಿರುತ್ತೆ, ಕೆಳಗಡೆ ನ್ಯಾರೋ ಇರುತ್ತೆ. ಬಿಕಾಸ್ ಇಲ್ಲಿ ಹೈ ಪೊಟೆನ್ಷಿಯಲ್ ಇರುತ್ತೆ, ಇಲ್ಲಿ 0 ಪೊಟೆನ್ಷಿಯಲ್ ಇರುತ್ತೆ. ಸಿನ್ಸ್ ನೆಗೆಟಿವ್ ಪೊಟೆನ್ಷಿಯಲ್ ಆಗಿರೋದ್ರಿಂದ ಪಾಸಿಟಿವ್ ಪೊಟೆನ್ಷಿಯಲ್ ಟು ಅ ನೆಗೆಟಿವ್ ರೀಜನ್ ರಿವರ್ಸ್ ಬಯಾಸ್ಡ್, ಇಲ್ಲಿ ಬ್ರಾಡ್ ಇರುತ್ತೆ, ಇಲ್ಲಿ ನ್ಯಾರೋ ಇರುತ್ತೆ. ಕ್ಲಿಯರಾ? ಸೊ ಇಷ್ಟು ನೋಡ್ಕೊಳ್ಳಿ. ದೆನ್ ನಾಳೆ ಬಂದು ವಿಲ್ ಸ್ಟಡಿ ಅಬೌಟ್ ಕ್ಯಾರೆಕ್ಟರಿಸ್ಟಿಕ್ಸ್. 2 ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ. ಫಸ್ಟ್ ಥಿಂಗ್ ವಾಟ್ ಯು ಮೀನ್ ಬೈ ಕ್ಯಾರೆಕ್ಟರಿಸ್ಟಿಕ್ಸ್ ನಾಳೆ ಹೇಳ್ಕೊಡ್ತೀನಿ. ಡ್ರೈನ್ ಕ್ಯಾರೆಕ್ಟರಿಸ್ಟಿಕ್ಸ್ ಮತ್ತು ಟ್ರಾನ್ಸ್ಫರ್ ಕ್ಯಾರೆಕ್ಟರಿಸ್ಟಿಕ್ಸ್. ದೆನ್ ಪ್ಯಾರಾಮೀಟರ್ಸ್ ರಿಲೇಟೆಡ್ ಟು FET. ಎಲ್ಲ ಸುಮ್ಮನೆ 1 ಮಾರ್ಕ್ ಡೆಫಿನಿಷನ್ಸ್ ಅಷ್ಟೇ, ನಿಮಗೆ ಡೆಪ್ತ್ ಆಗಿಲ್ಲ. ಅದು ಕಲ್ತ್ಕೊಂಡ್ಬಿಟ್ರೆ ವಿ ಆರ್ ಡನ್ ವಿತ್ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್. ದೆನ್ ವಿಲ್ ಗೋ ಫಾರ್ ಟ್ರಾನ್ಸಿಸ್ಟರ್ ಬಯಾಸಿಂಗ್. ಸರಿನಾ? ಸೊ ದಟ್ಸ್ ಆಲ್ ಫಾರ್ ನೌ. ವಿಲ್ ಮೀಟ್ ಇನ್ ಫಿಸಿಕ್ಸ್ ಕ್ಲಾಸ್. ಯಾಕೋ ಬರಲಿ